ಕಳ್ಳಿಕೊಪ್ಪ ಜಯಮಂಗಲ ರಸ್ತೆ ಅಭಿವೃದ್ಧಿಗೆ ಚಾಲನೆ. ಶಾಸಕಿ ರೂಪಕಲಾ ಶಶಿಧರ್ ಅವರಿಂದ ಭೂಮಿ ಪೂಜೆ. ನುಡಿದಂತೆ ನಡೆದ ಶಾಸಕರಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದ ಸಲ್ಲಿಸಿದ ಮುಖಂಡರು. ಗ್ರಾಮೀಣ ಭಾಗದ ಮೂಲಸೌಕರ್ಯಗಳಿಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಡಿ ಕಳ್ಳಿಕೊಪ್ಪ ಗ್ರಾಮದಿಂದ ಜಯಮಂಗಲ ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಕೆಜಪ್ ಕ್ಷೇತ್ರದ ಜನಪ್ರಿಯ ಶಾಸಕರು ರೂಪಕಲಾ ಶಶಿಧರ್ ಅವರು ಅಧಿಕೃತವಾಗಿ ಚಾಲನೆ ನೀಡಿದರು. ಕಳ್ಳಿಕೊಪ್ಪ ಗ್ರಾಮದಿಂದ ಚಿನ್ನಪಲ್ಲಿ ಜಯಮಂಗಲ ಮಾರ್ಗವಾಗಿ ಮದನಾಯಕನಹಳ್ಳಿ ಗ್ರಾಮದವರೆಗೆ ಸುಮಾರು 8 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 2,50,00,000 ಅನುದಾನ ಬಿಡುಗಡೆಯಾಗಿದ್ದು, ಶಾಸಕರು ಕಾಮಗಾರಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸ್ಥಳೀಯ ಮುಖಂಡರು, ನಲ್ಲೂರು ಸಮೀಪ ಪಾಲಾರ್ ಹೊಳೆಗೆ ಅಡ್ಡಲಾಗಿ 2 ಸೇತುವೆಗಳನ್ನ ನಿರ್ಮಾಣ ಮಾಡುವ ಮೂಲಕ ಈ ಭಾಗದ ಗ್ರಾಮಗಳ ದಶಕಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಿರುವ ಶಾಸಕರಿಗೆ ಧನ್ಯವಾದಗಳನ್ನ ಸಲ್ಲಿಸಿದರು. ಈಗ ಹಳ್ಳಿಗಳ ನಡುವೆ ಸಂಪರ್ಕ ಕಲ್ಪಿಸುವ ಎಲ್ಲಾ ರಸ್ತೆಗಳನ್ನ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಈ ಭಾಗದ ರೈತರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಇನ್ನು ಮಳೆಗಾಲದಲ್ಲಿ ಪಾಲಾರ್ ಹೊಳೆಯಿಂದ ಚಿನ್ನಪಲ್ಲಿ ಗ್ರಾಮಕ್ಕೆ ಸಂಪರ್ಕ ಕಡಿತವಾಗುತ್ತದೆ. ಆದ್ದರಿಂದ ಚಿನ್ನಪಲ್ಲಿ ಬಳಿ ಸೇತುವೆ ನಿರ್ಮಾಣ ಮಾಡಬೇಕೆಂದು ಮುಖಂಡರು ಮನವಿ ಮಾಡಿದರು. ಜೊತೆಗೆ ಕಳ್ಳಿಕೊಪ್ಪ ಭಾಗಕ್ಕೆ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಬೇಕೆಂದು ಬೇಡಿಕೆ ಇಟ್ಟರು. ನಂತರ ಮಾತನಾಡಿದ ಶಾಸಕರು, ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆಗೆ ಆದ್ಯತೆ ನೀಡಿ ಗ್ರಾಮೀಣ ಭಾಗದ ರಸ್ತೆಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದು, ಅದರಂತೆ ಕಳ್ಳಿಕೊಪ್ಪ ಗ್ರಾಮದಿಂದ ಸುಮಾರು 8 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಬಸ್ ಮತ್ತು ಚಿನ್ನಪಲ್ಲಿ ಬಳಿಯ ಸೇತುವೆ ನಿರ್ಮಾಣ ಸೇರಿದಂತೆ ಗ್ರಾಮಸ್ಥರ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಆಮು ಲಕ್ಷ್ಮೀನಾರಾಯಣ್, ಕಳ್ಳಿಕೊಪ್ಪ ಡೈರಿ ಅಧ್ಯಕ್ಷರು ಮಂಜುನಾಥ್, ಸೊಸೈಟಿ ಅಧ್ಯಕ್ಷರು ವೆಂಕಟಾಚಲಪತಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಂದ್ರಗೌಡ, ನಾರಾಯಣಸ್ವಾಮಿ, ಮುನಿಕೃಷ್ಣಪ್ಪ, ನಾಗೇಶ್, ನತ್ತ ಮಂಜು, ನಲ್ಲೂರು ಶಂಕರ್, ಮುಖಂಡರಾದ ರಾಜಣ್ಣ, ವೇಣುಗೋಪಾಲ್, ಶ್ರೀನಾಥ್, ಸಂದೀಪ್ ಸೇರಿದಂತೆ ಇತರೆ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಅವರು ನಮ್ಮೂರು ಬಂದ್ರೆ ನನಗೆ ಹಬ್ಬ ಇದ್ದಂಗೆ ಖುಷಿ ಆಗತ್ತೆ. ಆಕ್ಚುಲಿ ನಮ್ದು ಕುಗ್ರಾಮ, ನಮ್ಮದೇ ಅಂತಲ್ಲ, ಈ ಒಂದು ಬೇತ್ಮಂಗ್ಲಿಂದ ಆವಣಿ ತನಕ ಯಾರ್ಯಾರು ಈ ರಸ್ತೆಯಲ್ಲಿ ಹೋಗ್ತಾರೋ, ಯಾವ್ಯಾವ ವಿಲೇಜ್ಗಳಿದ್ದಾರೋ ಅವ್ರಿಗೆಲ್ಗೂ ಬಹಳ ತೊಂದರೆ ಆಗಿತ್ತು. ಹಿಂದೆ ದೇವೇಗೌಡರು ನೀರಾವರಿ ಸಚಿವರಾಗಿದ್ದಾಗ ಸಣ್ಣದಾದಂಥ ಒಂದು ಬ್ರಿಡ್ಜ್ ಮಾಡಿದ್ರು ಈ ರಸ್ತೆಗೆ. ಏನು ಬೇತ್ಮಂಗ್ಲಿಂದ ಆವಣಿಗಾಗ್ಬೋದು, ಇಲ್ಲ ಬ್ಯಾಂಗ್ಳೂರು ಟು ಚೆನ್ನೈ ಏನು ಹೈವೇ ಇದೆ ಅದಕ್ಕೆ ಕನೆಕ್ಷನ್ ರೋಡ್ ಆಗ್ಬೋದು, ಮುಳಬಾಗ್ಲಿಗಾಗ್ಬೋದು, KGF ಇಂದ ಬರೋ ಎಲ್ಲ ಜನಗಳಿಗೆ ಅನುಕೂಲ ಆಗಲಿ ಅಂತಂತೇಳಿ ಮೇಡಮ್ ಅವರು ಈ ಹಿಂದೆ MLA ಆದಾಗೂ ನಾವು ಹೇಳಿದ್ದೀವಿ. ಆಗ ಕಾರಣಾಂತರದಿಂದ ಆಗಲಿಲ್ಲ. ಈಗ ನಮ್ಮದೇ ಆದಂಥ ಸರ್ಕಾರ ಬಂದಾಗ ಮೇಡಮ್ ಅವರು ಪ್ರತಿಜ್ಞೆ ಮಾಡಿ ಹೋದರು, ಏನು ನಿಮ್ಮ ಭಾಗಕ್ಕೆ ನಿಮ್ಮೂರಿಗೆ ಬರಬೇಕಂದ್ರೆ ನಾನು ಈ ಭಾಗದಲ್ಲಿ ಏನು ಪಾಲಾರ್ ನದಿಗೆ ನಮ್ಮೂರು ಹಿರಿಯರು ನಂಜಣ್ಣನವರು ಅವರೆಲ್ಲ ಕೇಳಿದ್ರು, 2-3 ಟೈಮ್ ಕೇಳಿದ್ರು, ಏನಮ್ಮ ನೀವು ಹೇಳಿದ್ರಿ ಮಾಡಿಕೊಟ್ಟಿಲ್ಲ, ಯಾಕೆ ಮಾಡಿಕೊಟ್ಟಿಲ್ಲ ಅಂತಂತೇಳಿ. ಅವ್ರ ಮಾತಿಗೆ ಬದ್ಧವಾಗಿ ನಾನು ಮಾಡೇ ಮಾಡ್ತೀನಿ, ಚಲಪತಿ ಮಾಡ್ಕೊಂಬರ್ತೀನಿ ಅಂತಂತೇಳಿ ನನ್ನನ್ನೂ ಜೊತೆಯಲ್ಲಿ ಕರ್ಕೊಂಡು ಸೆಷನ್ ನಡೆಯುವಾಗ, ಚಲಪತಿ ಇದೆಲ್ಲ ಕ್ಲಿಯರ್ ಆಗೋ ತನಕ ಜೊತೆಲಿ ನೀನು ಅಲ್ಲೇ ಇರಬೇಕಂತೇಳಿ 1 ದಿವಸ 2 ದಿವಸ 3 ದಿವಸ ಜೊತೆಯಲ್ಲಿದ್ದು, ಮತ್ತು ಇಂಜಿನಿಯರ್ಗಳು ಬಂದಾಗ ಅವ್ರಿಗೇನು ನಾವು ಕೋಆಪ್ರೇಟಿವ್ ಮಾಡಬೇಕು ಸಹಾಯ ಮಾಡಿ ಒಂದು ಮಾಡಿಕೊಟ್ಟಿದ್ದಾರೆ. ನಮ್ಮೂರು ದ್ವೀಪದಿಂದ ವಿಮುಕ್ತವಾಗಿದೆ, ನಮಗೊಂಥರ ಸ್ವತಂತ್ರ ಸಿಕ್ದಂಗೆ ಆಗಿದೆ. ನಮ್ಮ ಒಂದು ಈ ಭಾಗದ ಎಲ್ಲ ಒಂದು 10-15 ಗ್ರಾಮಸ್ಥರಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ವಿನಂತಿ ಮಾಡ್ಕೊಳ್ಳೋದೊಂದೇ, ಮೇಡಮ್ ಅವರು ನಮ್ಮ ಒಂದು ಊರುಗಳಿಗೆ ಸೂರ್ಯ ಹೆಂಗೆ ಬೆಳಕ ಕೊಡ್ತಿದ್ದಾನೋ ರಾತ್ರಿಯಲ್ಲಿ ಚಂದ್ರ ಹೆಂಗೆ ಬೆಳಕ ಕೊಡ್ತಾರೋ ಆ ರೀತಿ ನಮಗೆ ಸಹಾಯ ಮಾಡಿದ್ದಾರೆ. ಆ ಒಂದು ಸಹಾಯವನ್ನು ಮೇಡಮ್ ಅವರು ನಿರಂತರವಾಗಿ ಇಲ್ಲಿ ಎಷ್ಟು ವರ್ಷ ಎಲೆಕ್ಷನ್ ನಿಲ್ತಾರೋ ಅಂತನಕ ನಾವು ಓಟ್ ಹಾಕಿ ಅವ್ರು ಗೆಲ್ಸಿದ್ರೆ ಮಾತ್ರ ಆ ಋಣ ತೀರ್ಸ್ಕೊಳಕ್ಕಾಗತ್ತೆ, ಅದರಲ್ಲಿ ಋಣದಲ್ಲಿ ತೃಣಭಾಗ ತೀರ್ಸ್ಕೊಳಕ್ಕಾಗತ್ತಂತ ನಾನು ಘಂಟಾಘೋಷ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಗ್ರಾಮಕ್ಕೆ ಎಷ್ಟು ತೊಂದರೆ ಇತ್ತು ಅಷ್ಟೇ ತೊಂದರೆ ಚಿನ್ನಪಳ್ಳಿ ಗ್ರಾಮಕ್ಕಿತ್ತು. ಆ ಕಡೆಗೆ ಪಾಲಾರ್ ನದಿ ಹರಿದ್ರೆ ಮತ್ತೆ ಈ ಕಡೆ ನಮ್ಮ ಕಳ್ಳಿಕೊಪ್ಪ ಕೆರೆ ಕೋಡಿ ಹೋದ್ರೆ ಆ ಗ್ರಾಮಸ್ಥರು ಈ ಕಡೆ ಬರಕ್ಕಾಗಲ್ಲ, ಆ ಕಡೆಗೆ ಹೋಗಲ್ಲ. ಮತ್ತೆ ಮರಳಘಟ್ಟ ಮೇಲೆ ಹೋಗ್ಬೋದು ಅಂತ ಹೇಳಿದ್ರೆ ಮರಳಘಟ್ಟ ಕೆರೆ ಕೋಡಿ ಹೋದಾಗ ಮತ್ತೆ ಮರಳಘಟ್ಟ ಗ್ರಾಮಸ್ಥರಾಗ್ಬೋದು, ನಮ್ಮ ಚಿನ್ನಪಳ್ಳಿ ಗ್ರಾಮಸ್ಥರಾಗ ಹೋಗೋಕ್ಕಾಗ್ತಿರ್ಲಿಲ್ಲ. ಇದನ್ನು ಮನಗೊಂಡು ನಾವು ಮೇಡಮ್ ಅವ್ರ ಗಮನಕ್ಕೆ ತಂದಾಗ ಅವರು ಮೊನ್ನೆ ತಾನೇ ಕಳಿಸ್ಕೊಟ್ಟಿದ್ರು, ಕೆರೆ ಕೋಡಿ ಹೋಗುವಾಗ ಪಾಲಾರ್ ನದಿ ನೀರು ಫ್ಲೋ ಆಗುವಾಗ ಬಂದು ನೋಡಿದ್ರು, ಇಂಜಿನಿಯರ್ಗಳು ಬಂದು ನೋಡಿ ಪಾಲಾರ್ ನದಿಗೆ ಈಗ ಮೇಡಮ್ ಅವರು ಕಳ್ಳಿಕೊಪ್ಪದಿಂದ ಅಪ್ ಟು ಜಯಮಂಗ್ಲ ರೋಡ್ ತನಕ ತಾರ್ ಡೆವಲಪ್ಮೆಂಟ್ ಮತ್ತು ಎಲ್ಲೆಲ್ಲಿ ಸಣ್ಣ ಸಣ್ಣ ಮೋರಿ ಬರ್ತದೋ ಬ್ರಿಡ್ಜಸ್ ಬರ್ತದೋ ಅದನ್ನು ಹಾಕಿಕೊಟ್ಟಿದ್ದಾರೆ. ನಾವು ಗ್ರಾಮಸ್ಥರ ಪರವಾಗಿ ನಮ್ಮ ಚಿನ್ನಪಳ್ಳಿ ಗ್ರಾಮಸ್ಥರೆಲ್ಲ ಕೇಳಬೇಕಂತಿದ್ದಾನೆ, ಮಾತಾಡ್ಬೇಕು ಎಲ್ಲರೂ. ಈಗ ಮೇಡಮ್ ಅವ್ರ ಹತ್ರ ಓಪನ್ ಆಗಿ ಮಾತಾಡಬೇಕು. ಮೇಡಮ್ ಅವ್ರ ಎಲೆಕ್ಷನ್ ವಿಚಾರ ಇದ್ದಾಗ ಇಲ್ಲ ಮೇಡಮ್ ಅವ್ರು ಯಾವುದೇ ಹೇಳಿದಾಗ ನಾವು ಹಂಗೆ ಓಪನ್ ಆಗಿ ಕೆಲಸ ಮಾಡಬೇಕು. ಮೇಡಮ್ ಅವರೇ ಅವರು ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಆ ಪಾಲಾರ್ ನದಿಗೆ ಬ್ರಿಡ್ಜ್ ಬೇಕಂತಂತೇಳಿ ದಯವಿಟ್ಟು ನಮ್ಗೆ ಅದೊಂದು ಮಾಡಿಕೊಡ್ಬೇಕಂತೇಳಿ ನಾನು ನಮ್ಮ 4 ಊರಿಗೂ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಂಗಾರಪೇಟೆನಿಂದ ಹಿಂಗೆ ಬಂದರೆ ಹಳ್ಳಿಗಳ ಮ್ಯಾಗ ಬರ್ತದೆ ಬಸ್ಸು, ಅಲ್ಲಿ ಒಂದು ಬ್ರಿಡ್ಜ್ ಆಗಿಬಿಟ್ರೆ ನಮ್ಗೆ ಎಷ್ಟೋ ಅನುಕೂಲ. ಅಲ್ಲಿ ನದಿ ಅದು ನೀರು ಬಂದವೆ ಅಂದರೆ ಈ ಕಡೆ ಆ ಕಡೆ ಹೋಗೋಕ್ಕಾಗಲ್ಲ, చాలా ತೊಂದರೆ ಆಗಿದೆ. ದಯವಿಟ್ಟು ನೀವು ಅದನ್ನು ಮಾಡಿಕೊಡ್ಬೇಕು. ಅದೊಂದು ಚಿನ್ನಪಳ್ಳಿ ಗ್ರಾಮಕ್ಕೆ ಯಾವುದೇ ಒಂದಂತ ಬಸ್ ವ್ಯವಸ್ಥೆ ಇಲ್ಲ.
ಅವ್ರಿಗೆ ಯಾವ್ದಾದ್ರು ವೆಹಿಕಲ್ ಇದ್ರೆ ಮಾತ್ರ ಬರ್ತಾರೆ, ಇಲ್ಲ ಆಟೋನಲ್ಲಿ ಬರ್ತಾರೆ. ದಯವಿಟ್ಟು ನಮ್ಮ ರೂಟಲ್ಲಿ ಏನ್ ನಮ್ಮ ಊರಿಗೆ ಏನ್ ಟಚ್ ಆಗತ್ತೋ ಆ ಬಸ್ಸು ವಯಾವ್ ಜಯಮಂಗಲ ಮಧ್ಯಾಹ್ನ ಮೇಲೆ ಹೋಗಿ ಮಾಡ್ಬೇಕಂತೇಳಿ ಕೋರ್ಕೊಳ್ತೀವಿ. ಈಗ ನಮ್ಮ ಮೆಂಬರ್ಸ್ ಏನಿದಾರೋ ಇವರು ಇದಕ್ಕೆ ಕೆರೆ ತನಕ ಅಪ್ ಟು ಕೆರೆ ತನಕ ಚರಂಡಿ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಮೇಲೆ ನಮ್ಗೆ ಸ್ಲ್ಯಾಬ್ ಬೇಕಾಗಿದೆ. ಯಾಕಂದ್ರೆ ಎರಡು ಎತ್ತಿನ ಗಾಡಿ ಆಗ್ಬೋದು, ಇಲ್ಲ ಟ್ರಾಕ್ಟರ್ ಆಗ್ಬೋದು, ಯಾವ್ದಾದ್ರು ವೆಹಿಕಲ್ ಬಂದಾಗ ಒಂದು ಪಾಸ್ ಆಗತ್ತೆ, ಇನ್ನೊಂದು ಪಾಸ್ ಆಗಲ್ಲ. ಅಂದ್ಮೇಲೆ ಓಪನ್ ಚರಂಡಿ ಇರೋದ್ರಿಂದ ಆಜು ಬಾಜು ಎಲ್ಲ ಮನೆಯಲ್ಲಿರೋದ್ರಿಂದ ವಾಸನೆ ಮತ್ತೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ, ಕಾಯಿಲೆಗಳು ಬರುತ್ತದೆ ಅಂತೇಳಿ ದಯವಿಟ್ಟು ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ರಿಕ್ವೆಸ್ಟ್. ಇಂಥ ದಿವಸ ಯಾವ ಗ್ರಾಮ, ಯಾವ ಕುಗ್ರಾಮಗಳು ಸ್ವತಂತ್ರ ಪೂರ್ವದಿಂದ ಬಹಳ ಅನಾಹುತವನ್ನು ಅನುಭವಿಸಿದ್ವು. ಯಾವುದೇ ಒಂದು ಆಸ್ಪತ್ರೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಇರಲಿಲ್ಲ. ಆದರೆ ನಮ್ಮ ಶಾಸಕರು, ನೆಚ್ಚಿನ ಶಾಸಕರು ಇವತ್ತಿನ ದಿವಸ ಏನು 224 ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗದೇ ಇದ್ದರೂ ಬೇಕಾದಷ್ಟು ಈ ಗ್ಯಾರಂಟಿ ಸಮಯದಲ್ಲಿ ಬೇಕಾದಷ್ಟು ಸಹಾಯಧನವನ್ನು ತಂದು ಇವತ್ತು ನಮಗೆ ಶಾಶ್ವತವಾದಂಥ ರೋಡನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಊರಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಸುಮಾರು ಎರಡನೇ ಬಾರಿ ಶಾಸಕರಾದಾಗ ಅವರು ಇದೇ ಜಾಗದಲ್ಲಿ ಒಂದು ಮಾತು ಕೊಟ್ಟಿದ್ರು ನಮ್ಮ ಊರಿನ ಹಿರಿಯರಿಗೆ. ನಾನು ಏನಿದ್ರೂ ನಿಮ್ಮ ಊರಿಗೆ ಬರೋದು ಈ ದಾರಿ ಆದರೆ ಮಾತ್ರ ಬರ್ತೀನಿ, ಬ್ರಿಡ್ಜ್ ಆದರೆ ಮಾತ್ರ ಬರ್ತೀನಿ ಅಂತ. ಪಾಲಾರ್ ನದಿಗೆ ಬ್ರಿಡ್ಜು ಇವತ್ತಿನ ದಿವಸ ಅದನ್ನು ನೆರವೇರಿಸಿ ಎರಡನೇ ಅವಧಿಯಲ್ಲಿ ಈಗ ಇಲ್ಲಿಂದ ನಮ್ಮೂರಿನಿಂದ ಬದ್ನಾಯಕನಹಳ್ಳಿ ತನಕ, ಜಯಮಂಗಲ ತನಕ ಒಂದು ಒಳ್ಳೆ ರಸ್ತೆ ಮಾಡ್ಲಿಕ್ಕೋಸ್ಕರ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಊರಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಾವು ಸುಮಾರು 100 ವರ್ಷಗಳಿಂದ ಕಳ್ಳಿಕುಪ್ಪ ಅಂತಕ್ಕಂಥ ಗ್ರಾಮ ಈ ಬಂಗಾರಪೇಟೆ ತಾಲೂಕಿನಲ್ಲಿ ಭೂಪಟದಲ್ಲಿ ಇರಲಿಲ್ಲ. ಯಾರು ನೋಡಿರಲಿಲ್ಲ, ಯಾರು ಮಾಡಿರಲಿಲ್ಲ. ಎಲೆಕ್ಷನ್ ಆಗಬೇಕಂತಂದ್ರೂ ಕೆರೆ ತುಂಬಿದರೆ ಗುಟ್ಟಳ್ಳಿ ಮಾರ್ಗವಾಗಿ ಬಂದು ಇಲ್ಲಿ ನಾವು ಎಲೆಕ್ಷನ್ ಆಗಿರಲಿ ಇನ್ನೊಂದಾಗಲಿ ಮಾಡಬೇಕಾಗಿತ್ತು. ಆದರೆ ಶಾಶ್ವತವಾಗಿ ಇವತ್ತು ಕೆರೆ ಎಲ್ಲಿದೆ ಅಂತ ನೋಡೋ ಪರಿಸ್ಥಿತಿ ಬಂದಿದೆ ನಮಗೆ. ಯಾಕೆಂತಂದರೆ ಎಂಥ ಇವನ್ ಬೆಂಗಳೂರಲ್ಲಿ ಕೂಡ ಇಲ್ಲ ಅಂಥ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ಯಾರೂ ಸಹ ಮರಿಬಾರ್ದು. ಮುಂದೆ ದಿನಗಳಲ್ಲೂ ಸಹ ಮೇಡಮ್ ನಾವು ಹೇಳ್ತಾ ಇದ್ದೀವಿ, ನಿಮಗೆ ಎಲ್ಲ ರೀತಿಯಾದಂತೂ ನಾವು ಸಹಕಾರನ ಕೊಟ್ಟು ನಿಮ್ಮನ್ನು ಮುಂದಕ್ಕೆ ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟಿದೆ. ನಾವು ಊರಿನ ಪರವಾಗಿ ಅದರಿಂದ ಅದಕ್ಕೂ ಸಹ ತಾವು ಸಹಕಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಗ್ರಾಮಕ್ಕೆ 2 ಮಾಡಿಸ್ಕೊಟ್ಟಿದ್ದಾರೆ. ಕೆಲಸ ಕೂಡ ಸ್ಟಾರ್ಟ್ ಮಾಡ್ತೀವಿ. ನತ್ತ ಗ್ರಾಮದಲ್ಲಿ ಒಂದು ಮಾಡ್ತಾ ಇದ್ದೀವಿ. ಚಿಂಟ್ನಳ್ಳಿ ಗ್ರಾಮದಲ್ಲಿ ಒಂದು ವಾಟರ್ ಫಿಲ್ಟರ್ ಮಾಡ್ತಿದ್ವಿ, ಕುಡಿಯೋ ನೀರನ್ನ ಒಂದು ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಮನವಿ ಮೇಡಮ್, ಇದು ಸರ್ಕಾರಿ ಜಾಗ. ಇದನ್ನ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬರೆದಿದ್ದೀವಿ. ಅದು ಮುಜರಾಯಿ ದೇವಸ್ಥಾನ. ಈಗ ಊರಲ್ಲಿ ಏನೇ ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಫಂಕ್ಷನ್ ಮಾಡಲಿಕ್ಕೆ ಒಂದು ರಂಗಮಂದಿರ ಟೈಪ್ ಇಲ್ಲ. ಯಾಕೆಂದ್ರೆ ಜಾಸ್ತಿ ಜನ ನಾಟಕಗಳು ಅದು ಇದು ಮಾಡ್ತಾರೆ. ಆಮೇಲೆ ಸ್ಕೂಲ್ ಫಂಕ್ಷನ್ ಇಲ್ಲ ಅಥವಾ ನಮ್ದು ಏನಾದ್ರು ಪಬ್ಲಿಕ್ ಫಂಕ್ಷನ್ ನಮಗೆ ಒಂದು ರಂಗಮಂದಿರ ಪಂಚಾಯತಿಯವ್ರನ್ನ ಇದು ಹೇಳಿದ್ದೀವಿ. ಏನ್ ಮಾಡ್ಕೊಟ್ಟಿದ್ದ ಮೊನ್ನೆ ರೂಪಕಲಾ ಶಶಿಧರ ಮೇಡಮ್ ಅವರು ನಮ್ಮ ಊರಿಗೆ ಆಗಮಿಸಿದರೆ ಇವರಿಗೆ ನಮ್ಮ ಊರಿನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಏನು ಇವತ್ತು ದಿವಸ ನಮ್ಮ ಗ್ರಾಮಕ್ಕೆ, ಕುಗ್ರಾಮಕ್ಕೆ ಅತಿ ಹೆಚ್ಚುವಾಗಿ ಅನುದಾನ ಕೊಡೋದ್ರ ಮುಖಾಂತರ ಮತ್ತೆ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡೋ ಮುಖಾಂತರ ನಮ್ಮ ಏನು ಮೇಡಮ್ನವರು ಅನುಕೂಲ ಮಾಡ್ತಾ ಇದ್ರೆ ಅವರಿಗೆ ಉತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇಲ್ಲಿ ರಂಗಮಂದಿರ ಸುಮಾರು ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ 1 ಕೋಟಿ ರೂಪಾಯಿ ಅನುದಾನ ಬಂದಿತ್ತು. ಅನುದಾನದಲ್ಲಿ ಎಲ್ಲ ಖರ್ಚಾಗಿ 10 ಲಕ್ಷ ಉಳಿಕೆ ಇತ್ತು. 10 ಲಕ್ಷ ಉಳಿಕೆನಲ್ಲಿ ನಾವು ಮೊನ್ನೆ ಏನ್ ಮಾಡಿದ್ವು ಅಂದ್ರೆ ಮೇಡಮ್ ಅನ್ನ ಗಮನಕ್ಕೆ ತಂದಾಗ ಬಯಲು ರಂಗಮಂದಿರ ಮಾಡ್ಬೇಕು ಮೇಡಮ್, ಇದು ದುಡ್ಡು ಮತ್ತೆ ನಮ್ಮೂರಿಗೆ ಬಳಸ್ಬೇಕು, ಬೇರೆ ಊರಿಗೆ ಕೊಡಕ್ಕಾಗಲ್ಲ ಅಂತೇಳಿ ಹೇಳಿದಾಗ ಇಲ್ಲ ಬಯಲು ರಂಗಮಂದಿರ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಎಲ್ಲ ಪ್ರೋಸೆಸ್ ಆಗ್ತಾ ಇದೆ, ಜಿಲ್ಲಾ ಪಂಚಾಯತಿನಲ್ಲಿದೆ. ಮೇಡಮ್ನವರು ಒಂದ್ ಮಾತು ಹೇಳಿದ್ರೆ ಜಿಲ್ಲಾ ಪಂಚಾಯತಿನ ಅತಿ ಬೇಗ 1 ತಿಂಗಳಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ವಿಶೇಷ ಅನುದಾನದ ಅಡಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಂದಾಗ ಹಳ್ಳಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ 2,50,00,000 ಅನುದಾನನ ನಿಗದಿ ಮಾಡ್ತೀವಿ. ಬಹಳ ದಿನಗಳಿಂದ ಈ ಹಳ್ಳಿಗಳಲ್ಲಿ ನಾವು ಪ್ರವಾಸ ಮಾಡುವಾಗ ರೈತರ ಸಮಸ್ಯೆ, ಶಾಲಾ ಮಕ್ಕಳ ಸಮಸ್ಯೆ, ಸ್ಥಳೀಯವಾಗಿ ಕೂಲಿ ನಾಲಿಗೆ ಹೋಗೋ ಹೆಣ್ಮಕ್ಳಿಗೆ ಏನೆಲ್ಲ ಕಷ್ಟ ಆಗ್ತಾ ಇದೆ ಅಂತಂದ್ಬಿಟ್ಟು ರಸ್ತೆಗಳು ಬಹಳ ವರ್ಷಗಳಿಂದ ಹದಗೆಟ್ಟಿರುವಂಥದ್ದು ಸತ್ಯ. ಬಂದು ಹೋಗ್ತಾ ಇದ್ದಾಗ ಗ್ರಾಮಸ್ಥರು 3-4 ತರ ಬೇಡಿಕೆ ಇಟ್ಟಿದ್ರು. ಮಳೆ ಜಾಸ್ತಿ ಆದಾಗ ಪಾಲಾರ್ ನದಿ ಹರಿದು 3-4 ಹಳ್ಳಿಗಳಿಂದ 5-6 ಹಳ್ಳಿಗಳಿಗೆ ರಸ್ತೆ ವ್ಯವಸ್ಥೆನೆ ಹದಗೆಡ್ತಾ ಇತ್ತು. ಟೈಮ್ಗೆ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಆಟೋಗಳು ಹೋಗೋಕ್ಕಾಗ್ತಾ ಇರಲಿಲ್ಲ, 2 ವೀಲರ್ ಹೋಗೋಕ್ಕಾಗ್ತಾ ಇರಲಿಲ್ಲ. ಇನ್ಯಾರಾದ್ರೂ ಹೆಣ್ಮಕ್ಳು ಹಾಸ್ಪಿಟ್ಲಿಗೆ, ಗರ್ಭಿಣಿ ಸ್ತ್ರೀಯರು
ರೈತರೇನಾದ್ರೂ ಬೆಳೆದಿದ್ದು ತಗೊಂಡು ಹೋಗ್ಬೇಕಂದ್ರೆ ಸುತ್ತು 8-10 ಕಿಲೋಮೀಟ್ರು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇತ್ತು. ಗ್ರಾಮ ಏನು ಕುಗ್ರಾಮ ಅಲ್ಲ, ಒಂದ್ ಡೈರಿ ಇದೆ ಈ ಜಾಗದಲ್ಲಿ. ಬಹಳ ಎಲ್ಲ ಅದೆಲ್ಲ ಮೇಡಮ್ ಅವ್ರು ಬಂದ್ಮೇಲೆ ಡೆವಲಪ್ಮೆಂಟ್ ಆಗಿರೋದು. ಇದಕ್ಕೆ ವಿಶೇಷವಾಗಿರುವಂತ ಈ ಕಳ್ಳಿಕೊಪ್ಪ ಗ್ರಾಮ ತುಂಬಾ ವಿಶೇಷತೆ ಇದೆ. ಆಮೇಲೆ ಅಲ್ಲಿರುವಂತ ಗ್ರಾಮಸ್ಥರು ಬಹಳ ಶ್ರಮಜೀವಿಗಳು, ಸ್ವಂತ ಖರ್ಚಿನಲ್ಲಿ ದೇವಸ್ಥಾನ ಕಟ್ತಾರೆ. ಊರಿನ ಅಭಿವೃದ್ಧಿ ಬಗ್ಗೆ ತುಂಬಾ ಕಳಕಳಿ ಇರುವಂತ ಜನ. ಏನೇ ಮಾತಾಡಿದ್ರು, ಗಟ್ಟಿ ಧ್ವನಿಯಿಂದ ಮಾತಾಡಿದ್ರು ಕೂಡ ಅವರಿಗೆ ತಮ್ಮ ಊರಿನ ಬಗ್ಗೆ, ತಮ್ಮ ಸಮಸ್ಯೆಗಳ ಬಗ್ಗೆ ಕಳಕಳಿ ಜಾಸ್ತಿ ಇದ್ದಿದ್ದನ್ನ ನಾನು ಮನಗಂಡಾದ್ಮೇಲೆ ಹಿಂದೆ ಯಾವಾಗೋ ದೇವೇಗೌಡರು ನೀರಾವರಿ ಸಚಿವರಾಗಿದ್ದಾಗ ಚಿಕ್ಕದು ಸೇತುವೆಯನ್ನ ಮಾಡಿರ್ತಾರೆ. ತದನಂತರ ದಿನಗಳಲ್ಲಿ 30-40 ವರ್ಷಗಳ ನಂತರ ಅದು ಬಹಳ ಹದಗೆಟ್ಟಿರುತ್ತೆ. ಅದನ್ನ ನಾವು ಸರಿಯಾದ ರೀತಿ ಮಾಡಬೇಕು ಅಂದಾಗ 7.5 ಕೋಟಿ ವೆಚ್ಚದಲ್ಲಿ ನಾವು ಮಾಡಿರ್ತೀವಿ ಎರಡೂ ಕಡೆ ಬರ್ತಾ. ಅದನ್ನ ಆದ್ಮೇಲೆ ರಸ್ತೆ ವ್ಯವಸ್ಥೆ ಹಳ್ಳಿಗಳಿಗೆ ಸರಿಯಾದ ರೀತಿ ಸಂಪರ್ಕ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅದು ಕೂಡ ನೆರವೇರ್ತಾ ಇದೆ. ಸ್ಥಳೀಯವಾಗಿ ರೈತರಾಗಿರ್ಬೋದು, ಈ ಭಾಗದ ಮುಖಂಡರಾಗಿರ್ಬೋದು, ಕಳಕಳಿ ಇರುವಂತ ಯಾರೇ ಗ್ರಾಮಸ್ಥರಾಗಿರ್ಬೋದು ಈ ಕೆಲಸನ 2.5 ಕೋಟಿಯಲ್ಲಿ ಮದ್ನಾಯಕನಹಳ್ಳಿ, ಜಯಮಂಗ್ಲ, ಕಳ್ಳಿಕೊಪ್ಪ ಈ ರಸ್ತೆ ಸಂಪರ್ಕವಾಗಿ ಮತ್ತೆ ಚಿನ್ನಪ್ಪನಹಳ್ಳಿ ಈಗ ಹೇಳ್ತಾ ಇದ್ರು, ಇಲ್ಲಿಂದ ಒಂದ್ ಚಿಕ್ಕದು. ಆಮೇಲೆ ಕುಗ್ರಾಮ ಅಂತಾರೆ, ದ್ವೀಪ ಅಂತಾರೆ. ಅಂದ್ರೆ ನೀರ್ ಆವರಿಸಿದಾಗ ರಸ್ತೆ ಸಂಪರ್ಕದ ಜೊತೆ ಅವರು ಏನು ಕಾಲ್ದಾರಿ ಇಟ್ಕೊಂಡಿರ್ತಾರಲ್ಲ ಅವು ಕೂಡ ಹೋಗಿ ಬರೋದಕ್ಕೆ ಸೌಕರ್ಯ ಇರಲ್ಲ ಅನ್ನೋಂತ ನೋವನ್ನ ಅನುಭವಿಸಿದ್ದಾರೆ ಈ ಭಾಗದಲ್ಲಿ. ಸ್ಥಳೀಯವಾಗಿ ಅವ್ರವ್ರು ಏನೇನ್ ಕಷ್ಟಗಳು ಅನುಭವಿಸಿದ್ದಾರೆ, ಶಾಲೆಗೆ ಹೋಗೋ ಮಕ್ಕಳು, ರೈತರು, ಕೆಲ್ಸಕ್ಕೆ ಹೋಗೋ ಕೂಲಿಗೆ ಹೋಗೋಂಥವ್ರು, ಅದ್ರ ಜೊತೆಯಲ್ಲಿ ಹೆಣ್ಮಕ್ಳು ವಿಶೇಷವಾಗಿ ಗರ್ಭಿಣಿ ಆದ್ರೆ ಆತರ ಎಲ್ಲ ಆದಾಗ ಅವ್ರು ಪಟ್ಟಿರುವಂತ ಫಜೀತಿನ ಅರ್ಥ ಮಾಡ್ಕೊಂಡು ಪದೇ ಪದೇ ಅವರು ಅರ್ಥ ಮಾಡಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಸ್ವಲ್ಪ ಜನ ಗಟ್ಟಿ ಧ್ವನಿಯಾಗಿ ಹೇಳಿರ್ಬೋದು, ಸ್ವಲ್ಪ ಜನ ಕೆಲಸ ಮಾಡ್ತಾರ ಇಲ್ವಾ ಅಂತ ಅನುಮಾನದಲ್ಲೂ ಮಾತಾಡಿರ್ಬೋದು. ಅದಕ್ಕೆಲ್ಲ ತೆರೆ ಎಳೆಯುವಂತ ಕೆಲಸ ಮಾಡಿ ಸರ್ಕಾರದಲ್ಲಿ ಗಟ್ಟಿಯಾಗಿ ಯಾವುದು ಸಮಸ್ಯೆಗೆ ಅತಿ ವೇಗವಾಗಿ ಅನುದಾನ ತರಬೇಕು ಅನ್ನುವಂತ ವಿಚಾರದಲ್ಲಿ ಪ್ರಯತ್ನ ಮಾಡಿದೀವಿ. ಇವತ್ತು ಅವ್ರ ಮುಖದಲ್ಲಿ ಪೂಜೆಗೆ ನಿಂತಿದ್ದಾರೆ ಅಂದಾಗೆ ಒಂದ್ ಸಮಾಧಾನ ಆಯ್ತು. ತುಂಬಾ ಕಷ್ಟ ಆಗ್ತಿತ್ತು, ಇವ್ರು ನಿಂತ್ಕೊಂಡು ನನ್ನ ಅಕ್ಕ ಅಂದ್ಬಿಟ್ಟು ಎಲ್ಲಾರನ್ನೂ ಕರ್ಕೊಂಬರಕ್ ಹೋಗೋ ಅಷ್ಟ್ರಲ್ಲಿ 2 ಅವರ್ ಆಗ್ತಿತ್ತು. ಇವತ್ತು ನಾನ್ ಬರಕ್ ಮುಂಚೆ ಇಡೀ ಊರವ್ರು ನಿಂತಿದ್ದಾರೆ ಅಂದ್ರೆ ನಾನು ಅವ್ರ ಮಾತು ಉಳಿಸ್ಕೊಂಡಿದೀನಿ ಅನ್ನೋದು ಅರ್ಥ ಇಲ್ಲಿ ಕಾಣಿಸ್ತಾ ಇದೆ. ಅದು ಒಂದು ಗೌರವ ನಮ್ಗೆ ಇನ್ನು ಸ್ಫೂರ್ತಿ ಆಗುತ್ತೆ. ಎಲ್ಲಾದ್ರೂ ಹೋದಾಗ ಅವ್ರ ಮಾತು ನಡ್ಕೊಂಡಿದ್ದಾರೆ ಅಂತ ಸ್ಥಳೀಯವಾಗಿ ಅವ್ರು ಬಂದು ನಿಂತ್ಕೊಂತಾರಲ್ಲ, ಆ ಗೌರವನೇ ನಮ್ಗೆ ಎಷ್ಟೋ ಇನ್ನ ಉತ್ತೇಜನ ಕೊಡುತ್ತೆ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡ್ಲಿಕ್ಕೆ ಅಂತ ನಾನು ಹೇಳ್ತಾ, ನನ್ನನ್ನ ಅಕ್ಕ ಆಗಿ ನೋಡ್ತಾರೋ, ಗೌರವಾಗಿ ನೋಡಿದಾರೋ, ನಾನು ಅವ್ರ ಗೌರವ ಉಳಿಸ್ಕೊಳ್ಳೋದು ನನ್ನ ಪರಿಶ್ರಮ ಇರುತ್ತೆ. ಅವ್ರಿಗೆ ಮಾತು ಕೊಟ್ಮೇಲೆ ನಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಆ ರೀತಿಯಲ್ಲಿ ನಾವು ಜವಾಬ್ದಾರಿನ ನಿಭಾಯಿಸ್ಬೇಕಾಗತ್ತೆ. ನಾನು ಗ್ರಾಮಸ್ಥರು ಎಲ್ಲರಿಗೂ, ಹಿರಿಯರಿಗೂ ಮತ್ತೆ ಈ ಭಾಗದಲ್ಲಿ ಸಮಸ್ಯೆಗಳನ್ನ ಗಟ್ಟಿಯಾಗಿ ಮಾತಾಡಿದ್ದಾರೆ ಅಂದ್ರೆ ತಪ್ಪೇನಿಲ್ಲ. ಅವ್ರನ್ನೂ ಕೂಡ ಅವರೆಲ್ಲ ನಮ್ಗೆ ಅವರು ಪ್ರೋತ್ಸಾಹ ಮಾರ್ಗದರ್ಶಕರಾಗಿದ್ರಿಂದಾನೇ ನಾನು ಇವೆಲ್ಲ ಕೆಲಸ ಮಾಡಕ್ಕಾಗಿದೆ. ಇದೇನೇ ಮಾಡಿದ್ರು ಇವ್ರ ಅಭಿಮಾನದಿಂದ, ಈ ಊರಿನ ಬಗ್ಗೆ ಇರೋ ಅಭಿಮಾನ, ಗೌರವದಿಂದ ಮಾಡಿದೀನಿ ಅಂತ ಹೇಳಕ್ ಇಷ್ಟ.